ಸ್ನೇಹಿತರೆ ನಮಸ್ಕಾರ. ಕಲಿಯುಗ ಚಾನಲ್ಗೆ ಸ್ವಾಗತ. ನೈಜ ಆಧಾರಿತ ಘಟನೆಯನ್ನು ನಿಮ್ಮ ಮುಂದೆ ತರುವ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ. ಸ್ನೇಹಿತರೆ, ಈ ಕಲಿಯುಗದಲ್ಲಿ ಮನುಷ್ಯ ಮಾನವತೆಯನ್ನು ಮರೆತು ರಾಕ್ಷಸನಾಗುತ್ತಾ ಇದ್ದಾನೆ ಅನ್ನೋದಕ್ಕೆ ಈ ಪ್ರಕರಣವೂ ಒಂದು ಉದಾಹರಣೆ. ಸ್ನೇಹಿತರೆ, ಅದು 2023 ಮಾರ್ಚ್ 13ನೇ ತಾರೀಕಿನಂದು ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗುತ್ತೆ. ಅದು ಒಬ್ಬ ಶಿವಲೀಲಾ ಎನ್ನುವ ಮಹಿಳೆಯು ಕಾಣೆಯಾಗಿರುವುದಾಗಿ ಮಹಿಳೆಯ ಸಹೋದರ ಲಕ್ಕಪ್ಪ ಕಂಬಳಿ ಎಂಬಾತನಿಂದ ದೂರು ದಾಖಲಾಗಿತ್ತು. ಆದರೆ ಸ್ನೇಹಿತರೆ, ಈ 32 ವರ್ಷದ ಶಿವಲೀಲಾ ಕಾಣೆಯಾಗಿದ್ದು 2020 ಜನವರಿಯಲ್ಲಿ. ಮಹಿಳೆ ಕಾಣೆಯಾಗಿದ್ದಾಳೆ ಅಂತ ದೂರು ದಾಖಲಾಗಿದ್ದು 2023ರಲ್ಲಿ. ಇದೇ ಕಾರಣಕ್ಕೆ ಊರಿನವರು ಮತ್ತು ಪೊಲೀಸರಿಗೆ ಸಾಮಾನ್ಯವಾಗಿ ಅನುಮಾನ ಶುರುವಾಗಿತ್ತು. ಆದರೆ ಸ್ನೇಹಿತರೆ, ಪೊಲೀಸರಿಗೂ ಈ ಪ್ರಕರಣ ಭೇದಿಸೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ದೂರಿನ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿದ್ದರು. ಆದರೆ ಪ್ರಾರಂಭದಲ್ಲಿ ಪೊಲೀಸರಿಗೆ ಯಾವುದೇ ಸುಳಿವಾಗಲಿ ಅಥವಾ ಯಾವುದೇ ಸಾಕ್ಷಿಯೂ ಸಿಕ್ಕಿರುವುದಿಲ್ಲ. ಶಿವಲೀಲಾ ಪತಿಯ ಮೇಲೆ ಸ್ವಲ್ಪ ಮಟ್ಟಿಗೆ ಅನುಮಾನ ಪೊಲೀಸರಿಗಿತ್ತು. ಆದರೂ ಈತನೇ ಏನೋ ಮಾಡಿರುವುದಾಗಿ ಸಾಕ್ಷಿ ಸುಳಿವು ಪ್ರಾರಂಭದಲ್ಲಿ ಪೊಲೀಸರಿಗೆ ಸಿಕ್ಕಿರಲಿಲ್ಲ. ಇದು ಪೊಲೀಸರಿಗೆ ಸ್ವಲ್ಪ ತಲೆನೋವಾಗಿ ಕಾಡಿತ್ತು. ಸ್ನೇಹಿತರೆ, ಹಾಗಾದರೆ ಈ ಶಿವಲೀಲಾ ಏನಾದಳು? ಹತ್ಯೆ ಆಗಿರಬಹುದಾ ಅಥವಾ ಆತ್ಮಹತ್ಯೆ ಮಾಡಿಕೊಂಡಿರಬಹುದಾ ಅಥವಾ ಯಾರಾದರ ಜೊತೆ ಅಕ್ರಮ ಸಂಬಂಧ ಇದ್ದು ಅವರ ಜೊತೆ ಓಡಿ ಹೋಗಿರಬಹುದಾ ಅನ್ನೋ ಅನುಮಾನದಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದರು. ಆದರೆ ಸ್ನೇಹಿತರೆ, ಈ ಶಿವಲೀಲಾ ಅನ್ನೋ 32 ವರ್ಷದ ಮಹಿಳೆ ರಾಯಬಾಗ್ನ ಖಾಸಗಿ ಕಾಲೇಜು ಒಂದರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದರಂತೆ. ಮದುವೆಯಾಗಿದ್ದರು, ವ್ಯಾಸಂಗ ಮಾಡ್ತಾ ಇದ್ದರು ಅನ್ನೋ ಮಾಹಿತಿ ಇದೆ. ಹೀಗೆ ಇದ್ದಾಗ ಆಕೆಗೆ ಮತ್ತು ಆಕೆಯ ಪತಿ ವಿಠಲ್ಗೆ ಆಗಾಗ ಜಗಳ, ಮನಸ್ತಾಪ ಎಲ್ಲವೂ ನಡೀತಾ ಇರುತ್ತೆ. ಕೆಲವರು ಗಂಡ ಹೆಂಡತಿಯ ಜಗಳ ಸಾಮಾನ್ಯ ಅಂತ ಸುಮ್ಮನಿದ್ದರಂತೆ. ಆದರೆ ಜನವರಿ 2020ರಲ್ಲಿ ಈ ಶಿವಲೀಲಾ ಇದ್ದಕ್ಕಿದ್ದಂತೆ ಕಾಣೆಯಾಗಿ ಬಿಡ್ತಾಳೆ. ಈಕೆ ಪತಿ ವಿಠಲ್ ಪತ್ನಿಯ ಕಾಣೆಯಾಗಿದ್ದಾಳೆ ಅಂತ ಹೇಳಿಕೊಂಡು ತಿರುಗಾಡ್ತಾ ಇದ್ದ ಹೊರತಾಗಿ ಪೊಲೀಸರಿಗೆ ದೂರು ಕೊಡಲಿಕ್ಕೆ ಮುಂದಾಗಿರಲಿಲ್ಲ. ಸಾಮಾನ್ಯವಾಗಿ ಊರಿನವರಿಗೆ ಅನುಮಾನ ಶುರುವಾಗಿತ್ತು. ಹೀಗಾಗಿ ಪೊಲೀಸರಿಗೆ ದೂರು ಕೊಡುವಂತೆ ಪತಿಯನ್ನ ಮತ್ತು ಆಕೆಯ ಸಹೋದರನನ್ನು ಒತ್ತಾಯಿಸಿದ್ದರು. ಆದರೆ ಸ್ನೇಹಿತರೆ, ನಮ್ಮಲ್ಲಿ ಒಂದು ಮಾತಿದೆ, ಕಳ್ಳ ಎಷ್ಟೇ ಜೋರಿದ್ದರೂ ಎಷ್ಟೇ ಹುಷಾರಿದ್ದರೂ ಒಂದಲ್ಲ ಒಂದು ತಪ್ಪು ಮಾಡಿ ಸಾಕ್ಷಿಗಳನ್ನು ಬಿಟ್ಟಿರ್ತಾನೆ. ಈ ಪ್ರಕರಣದಲ್ಲೂ ಕೂಡ ಶಿವಲೀಲಾ ಪತಿ ಮತ್ತು ಆಕೆಯ ಮನೆಯವರು ಪೊಲೀಸರಿಗೆ ದೂರು ಕೊಡಲು ತಡವಾಗಿದ್ದೇ ಒಂದು ದೊಡ್ಡ ಸಾಕ್ಷಿಯಾಗಿತ್ತು. ಆದರೆ ಸ್ನೇಹಿತರೆ, ಪೊಲೀಸರು ಬೇರೆ ಯಾವುದೋ ಕೇಸಿಗೆ ಸಂಬಂಧಿಸಿ ಈಕೆಯ ಊರಿಗೆ ಹೋಗಿದ್ದಾಗ ಅಲ್ಲಿಯ ಜನರಿಂದ ಕೆಲವು ಮಹತ್ವದ ಮಾಹಿತಿಗಳನ್ನು ಸಿಕ್ಕಿದ್ದವು. ತಕ್ಷಣ ಪೊಲೀಸರು ಊರಿನವರ ಮಾಹಿತಿಯ ಆಧಾರದ ಮೇಲೆ ಈಕೆಯ ಪತಿ ವಿಠಲ್ನನ್ನು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಗ ಈತ ಬಾಯ್ಬಿಟ್ಟಿದ್ದು ವಿಚಾರಗಳು ಪೊಲೀಸರನ್ನೇ ಬೆರಗುಗೊಳಿಸುವಂತಿತ್ತು. ಹಾಗಾದರೆ 32 ವರ್ಷದ ಶಿವಲೀಲೆಗೆ ಆಗಿದ್ದಾದರೂ ಏನು ಸ್ನೇಹಿತರೆ? ಈಕೆಯ ಪತಿ ಬಾಯ್ಬಿಟ್ಟಿದ್ದ ಆ ಕಹಿ ಸತ್ಯವಾದರೂ ಯಾವುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಸ್ನೇಹಿತರೆ, ಶಿವಲೀಲಾ ರಾಯಬಾಗ್ನ ಖಾಸಗಿ ಕಾಲೇಜು ಒಂದರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದರಿಂದ ಈಕೆಯ ಪತಿಗೆ ಈಕೆಯ ನಡತೆ ಮೇಲೆ ಅನುಮಾನ ಇತ್ತು. ಆದರೆ ಈಕೆಯು ಅವನ ಅನುಮಾನದಂತೆ ನಡೆದುಕೊಳ್ತಾ ಇದ್ದಳಂತೆ. ಈಕೆಗೆ ಅಕ್ರಮ ಸಂಬಂಧ ಇತ್ತು ಅನ್ನುವ ವಿಚಾರ ಬೆಳಕಿಗೆ ಬಂದಿತ್ತು. ಇದು ಪತಿಗೂ ಗೊತ್ತಾಗುತ್ತೆ. ಆಗ ಇವರಿಬ್ಬರ ಮಧ್ಯೆ ದೊಡ್ಡ ಮಟ್ಟಿನ ಜಗಳವೇ ನಡೆದಿತ್ತಂತೆ. ಶಿವಲೀಲೆಗೆ ಎಷ್ಟೇ ಹೇಳಿದ್ದರೂ ಈಕೆ ಅಕ್ರಮ ಸಂಬಂಧವನ್ನು ಬಿಟ್ಟಿರಲಿಲ್ಲವಂತೆ. ಅಕ್ರಮ ಸಂಬಂಧವೇ ಹಾಗೆ ಸ್ನೇಹಿತರೆ. ಇದರಲ್ಲಿ ಮುಳುಗಿದವರು ಒಂದು ಪ್ರಾಣ ಬಿಡ್ತಾರೆ, ಇಲ್ಲ ಇದನ್ನು ಪ್ರಶ್ನಿಸಿದವರ ಪ್ರಾಣವನ್ನು ತೆಗಿತಾರೆ. ಇಲ್ಲಿ ಆಗಿದ್ದು ಇದೆ. ಶಿವಲೀಲಾ ಹೀಗೆಲ್ಲ ಮಾಡ್ತಾ ಇದ್ದರಿಂದ ಪತಿಗೆ ಅವಳ ಮೇಲೆ ಸಾಮಾನ್ಯವಾಗಿ ಸಿಟ್ಟಿತ್ತು. ಈಕೆಯ ವಿಚಾರವನ್ನು ತನ್ನ ಸಹೋದರ ಮತ್ತು ಶಿವಲೀಲಾ ಸಂಬಂಧಿಕರಿಗೂ ತಿಳಿಸಿದ್ದನಂತೆ. ಒಂದು ದಿನ ಸ್ನೇಹಿತರೆ, ಈಕೆಯ ಪತಿ ವಿಠಲ್ ಮತ್ತು ಆತನ ಸಹೋದರ ಸಿದ್ದಗೊಂಡ ಮತ್ತು ಆಕೆಯ ಸಂಬಂಧಿಕರಾದ ಲಕ್ಕಪ್ಪ, ಬಸವರಾಜ್ ಮತ್ತು ಅಶೋಕ್ 5 ಜನ ಸೇರಿ ಶಿವಲೀಲಾವನ್ನು ಕರೆಸಿ, ಇದನ್ನೆಲ್ಲ ಬಿಟ್ಟು ಬಿಡು, ಇದು ಸರಿಯಿಲ್ಲ, ನಿನ್ನ ನಡತೆಯನ್ನು ಸರಿ ಮಾಡ್ಕೋ ಅಂತ ಬುದ್ಧಿ ಹೇಳಿದ್ದರಂತೆ. ಅದಾಗಿಯೂ ಈಕೆ ತನ್ನ ಹಳೆ ಚಾಳಿಯನ್ನು ಮುಂದುವರಿಸಿದ್ದಳಂತೆ. ಇದೇ ಕಾರಣಕ್ಕೆ ಸ್ನೇಹಿತರೆ, ಈ 5 ಜನ ಸೇರಿ ಒಂದು ದಿನ ಈಕೆಗೆ ಮುಹೂರ್ತ ಫಿಕ್ಸ್ ಮಾಡ್ತಾರೆ. 2020 ಜನವರಿಯಲ್ಲಿ ಈ 5 ಜನ ಪತಿ ಮತ್ತು ಆತನ ಸಹೋದರ ಮತ್ತು ಆಕೆಯ ಸಂಬಂಧಿಕರು ಸೇರಿ ಅಮಾನುಷ್ಯವಾಗಿ ಶಿವಲೀಲಾವನ್ನು ಹತ್ಯೆ ಮಾಡಿದ ನಂತರ ಶಿವಲೀಲಾ ಶವವನ್ನು ಒಂದು ಕ್ರೂಸರ್ ವ್ಯಾನ್ನಲ್ಲಿ ಹಾಕಿ ಅಲ್ಲಿಂದ ಸವದತ್ತಿ ತಾಲೂಕಿನ ಹಿರೇಬದ್ನೂರು ಗ್ರಾಮದ ಅರಣ್ಯ ಪ್ರದೇಶವೊಂದರಲ್ಲಿ ಈಕೆ ಶವವನ್ನು ಇದಾದ ನಂತರ ಇವರು ಏನೂ ಆಗಲಿಲ್ಲ ಅನ್ನೋ ತರ ಓಡಾಡಿಕೊಂಡು ಆರಾಮಾಗಿದ್ದರು ಸ್ನೇಹಿತರೆ. ಕೊನೆಗೂ ಪೊಲೀಸರು ಎಲ್ಲ ಆರೋಪಿಗಳನ್ನು ಬಂಧಿಸಿ ಈಕೆಯ ಶವವನ್ನು ಬಿಸಾಡಿದ ಜಾಗಕ್ಕೆ ಕರ್ಕೊಂಡು ಹೋಗಿ ನೋಡಿದಾಗ ಆಕೆಯ ತಲೆಬುರುಡೆ ಮಾತ್ರ ಸಿಕ್ಕಿದೆ. ಸ್ನೇಹಿತರೆ, ಇದಕ್ಕೆ ಹೇಳೋದು ಇದು ಕಲಿಯುಗ, ಪಾಪಿಗಳ ಲೋಕ ಅಂತ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ನೈಜ ಘಟನೆಯನ್ನು ನಿಮ್ಮ ಮುಂದೆ ತರೋ ಪ್ರಯತ್ನ ನನ್ನದು. ನಾನು ಹೊಸದಾಗಿ ಚಾನಲನ್ನು ಶುರು ಮಾಡಿದ್ದ ಕಾರಣ ಸ್ಟೋರಿಯನ್ನು ವಿವರಿಸುವಾಗ ತಪ್ಪಾದರೆ ಕ್ಷಮೆ ಇರಲಿ. ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸಿಕ್ಕಿದರೆ ನಾನು ಇನ್ನಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ವಿವರಿಸೋಕೆ ಇನ್ನಷ್ಟು ಸ್ಫೂರ್ತಿ ಸಿಕ್ಕಂತಾಗುತ್ತದೆ ಸ್ನೇಹಿತರೆ. ನಾನು ಹೇಳೋ ವಿಚಾರಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ನನ್ನ ಕಲಿಯುಗ ಚಾನಲನ್ನು ಬೆಂಬಲಿಸಿ. ಮತ್ತೊಂದು ನೈಜ ಘಟನೆಯೊಂದಿಗೆ ಬರ್ತೇನೆ. ಧನ್ಯವಾದಗಳು.